ಇದಕ್ಕೆ ನಾವು ನಮಗೆ ಬೇರೆ ಬಸ್ ಗಾಡಿ लोकल गाड़ी है एकदम थोड़ा लोग रेंट पे मिलाते हैं, थोड़ा लोग भाड़ा का लेते हैं। तो डीसी ऑफिस में हम लोग बात किया था, कैसा बोलेंगे तो लोकल आईडी दिखाएगा तो छोड़ना है उसको बोला। बार बार समझते देखो बाकी वो जाने वाले जो भी समझते हैं ये देखो ये लोकल आदमी है, ड्राइविंग लाइसेंस है इसके पास गाड़ी नहीं है, गाड़ी भाड़ा का है। सर अभी क्या है ऐसा बोलेगा तो बहुत सारा गाड़ी का प्रयोग हो रहा है। देखो अभी डीसी ऑफिस में मैं सर बोलता मैं तो नहीं था डीसी ऑफिस नहीं क्या बोलते हैं डीसी ऑफिस में क्या बोला यजमानी ग्राम पंचायत के अंदर रहेगा तो छोड़ देंगे। वो भी मैं सर क्या बोल रहा है कि डीसी ऑफिस में ये बात चला कहीं भी रहने दो टोल यजमानी कैंडिडेट है ना फ्री। यजमानी कैंडिडेट क्या बोलते हैं हम लोग गाड़ी नहीं रहता है कभी भाड़े पे लेकर सर वही तो एक महीने में 1000 रुपए इधर से मुल्क की जाते हैं। सुबह बॉडी का बस वाला का रुका है बोलते हैं तुम लोग। सर वो इंटीमेशन दे रहा ना जब बोला तो वो चेंज कर लेगा तो नहीं होता ना। मेरे को इंटीमेशन आके सर ये टाइम पे ये गाड़ी मेरी नहीं हो खराब हुआ ये गाड़ी मैं भेज रहा हूँ। मेरे को एक दिन पहले इंटीमेशन देगा तो ठीक है बोल के बोलता हूँ। जब बोले तो खराब होने के टाइम मालूम पड़ता है क्या अचानक खराब हो गया बच्चे लोग इधर लाने स्कूल में लेके जाने मच्छी का काम करने वाले। सर बट ये क्या है ऐसा मेरा क्या है मालूम आप अगर हेजुमारी का है तो हेजुमारी कितना आदमी विरोध हो सबको फ्री करता हूँ मैं 100% करूँगा लोकल है डाउट नहीं है। लेकिन आप ये छोड़ो ना इसको क्या हो गया गाड़ी पे आके ऐसा झगड़ा करना क्या करेंगे 5000 गाड़ी कार बाद में ये मुगेवेल का है ये 1000 का ಸ್ಥಳೀಯ ನಮ್ಮ ಯಜಮಾಡಿ ಗ್ರಾಮ ಪಂಚಾಯಿತಿಯ ಜನರಿಗೆ ಆಗುವಂತ ತೊಂದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ಯಜಮಾಡಿ ಗ್ರಾಮದ ಹೆದ್ದಾರಿಯಲ್ಲಿ ಟೋಲು ಪ್ರಾರಂಭಿಸಿ ಮತ್ತೆ ನಮ್ಮ ಅಗತ್ಯವಿಲ್ಲದಂತ ಒಳಗೆ ಹೋಗುವಂತ ಸರ್ವಿಸ್ ರೋಡ್ಗೆ ಟೋಲ್ ಹಾಕಿದ ಮೇಲೆ ನಾವು ಪ್ರತಿಭಟನೆ ಮಾಡಿ ನಮಗೆ ಜಿಲ್ಲಾಧಿಕಾರಿ ಹಾಗೂ ಶಾಸಕರು ಸಂಸದರ ಮುತುವರ್ಜಿಯಲ್ಲಿ ನಮಗೆ ಯಜಮಾಡಿ ಗ್ರಾಮಕ್ಕೆ ಸಂಪೂರ್ಣವಾಗಿ ಫ್ರೀ ಯಾರು ಟೋಲ್ ಕೊಡುವಂತಿಲ್ಲ। ದಿನಕ್ಕೆ ನಾವು 10 ಬಾರಿ ಹೋಗ್ತೇವೆ। ನಮ್ಮ ಇಲ್ಲಿ ಕೋಡಿಯಲ್ಲಿ ಮೊಗವೀರ್ಸ್ ತುಂಬಾ ಜನ ಇದ್ದಾರೆ, ಅವರು ಗಾಡಿ ಅವರೊಟ್ಟಿಗೆ ಸ್ವಂತ ಗಾಡಿ ಇರುವುದಿಲ್ಲ, ತಿಂಗಳ ರೆಂಟಿಗೆ ತಕೊಂಡು ಅವರು ಗಾಡಿಯನ್ನು ಮೀನನ್ನು ಮುಲ್ಕಿಗೆ ಕೊಂಡೋಗಿ ಮಾರ್ತಾರೆ, ಮುಲ್ಕಿಗೆ ಕೊಂಡೋಗಿ ಮಾರ್ತಾರೆ। ಅವರಿಗೂ ದೌರ್ಜನ್ಯ ಮಾಡೋದು, ಅವರ ಗಾಡಿಯನ್ನು ತಡೆಯುವುದು, ಮತ್ತೆ ದಿನಂಪ್ರತಿ ಎಲ್ಲ ಪಂಚಾಯತಿಯಲ್ಲಿ ಲೆಟರ್ ಬೇಕಂತ ಹೇಳಿದ್ದಾರೆ, ಸ್ವಲ್ಪ ಜನ ಲೆಟರ್ ಕೊಟ್ಟಿದ್ದಾರೆ, RC ಅನ್ನು ಪ್ರೊಡ್ಯೂಸ್ ಮಾಡಿದ್ದೇವೆ। ದಿನಂಪ್ರತಿ ದೌರ್ಜನ್ಯ ಮಾಡುವುದು, ದಿನಂಪ್ರತಿ 10 ನಿಮಿಷ 15 ನಿಮಿಷ 20 ನಿಮಿಷ ಈ ಟೋಲಲ್ಲಿ ನಿಲ್ಲಿಸುವುದು, ಯಜಮಾಡಿಯ ಜನರಿಗೆ ತೊಂದರೆ ಮಾಡೋದು, ಟೋಲ್ ಕಟ್ಟಬೇಕಂತ ಹೇಳೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ। ಇವತ್ತು ಬೆಳಿಗ್ಗೆ ನಮ್ಮ ಮೊಗವೀರ್ಸ್ ಒಂದು ಮಹಿಳೆ ದಿನಂಪ್ರತಿ ಟೋಲ್ ಕೊಡದೆ ಹೋಗ್ತಾ ಇದ್ರು। ಅವ್ರ ಗಾಡಿ ಅಂದ್ರೆ ಅವರ ಪಾಪ ಅವರು ದುಡಿಮೆ ಮಾಡುವವರು, ಅವ್ರ ಗಾಡಿ ಬಾಡಿಗೆ ಗಾಡಿ ಪಡುಬಿದ್ರಿಯಿಂದ ತೆಗೆದು ಅವರು ರೆಂಟಿಗೆ ತೆಗೆದು ಇಟ್ಟಿದ್ರು। ಅವರು ದಿನಂಪ್ರತಿ ಹೋಗಿ ಈಗ ಒಂದು 2 ದಿವಸದಲ್ಲಿ ಅವರನ್ನು ಟೋಲ್ ಕಟ್ಟಬೇಕಂತ ಹೇಳಿ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ನೋಡಿ। ಈ ಬಡವರಿಗೆಲ್ಲ ತೊಂದರೆ ಮಾಡೋದು ಈ ಟೋಲ್ನವರು। ಮತ್ತೆ ಇದು ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಸಂಪೂರ್ಣ ಫ್ರೀ ಯಜಮಾಡಿ ಅವರಿಗೆ, ಯಾಕೆಂದ್ರೆ ನಮಗೆ ಬದಲಿಗೆ ರಸ್ತೆ ಇದೆ, ಬದಲಿ ರಸ್ತೆಯಲ್ಲಿ ನಾವು ಟೋಲು ಬದಿಯಲ್ಲಿ ನಮ್ಮ ಪಂಚಾಯತಿ ಮತ್ತು ಪಂಚಾಯತಿ ರಸ್ತೆ ಇದೆ, ಅದರಲ್ಲಿ ನಾವು ಮಾಡಿದ್ದೇವೆ।
ಮಾಡಿ ಜಿಲ್ಲಾಧಿಕಾರಿ ಅವರ ಒಂದು ಮಾತು ನಾವು ಒಪ್ಪಿಕೊಂಡು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಅಲ್ಲಿ ಗೇಟ್ ಹಾಕಿ ಬಂದ್ ಮಾಡಿದ್ದೇವೆ. ಇನ್ನು ಈ ತರ ಇವರು ಇದು ಮಾಡಿದ್ರೆ ಇನ್ನು ಅದನ್ನು ನಾವು ಓಪನ್ ಮಾಡಬೇಕಾಗ್ತದೆ. ಮುಂದಿನ ದಿನ ನಾವು ಹೋರಾಟ ಮಾಡಬೇಕಾಗ್ತದೆ. ಗ್ರಾಮಸ್ಥರಿಗೆ ತೊಂದರೆ ಆಗಿದ್ರೆ ನಾವು ಹೋರಾಟ ಮಾಡಬೇಕಾಗ್ತದೆ. ಮತ್ತೆ ಇವತ್ತ ನಾನು ಶಾಸಕರ ಗಮನಕ್ಕೆ ತಂದಿದ್ದೇನೆ. ಅವರು ಹೇಳಿದ್ದಾರೆ, ನಾನು ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ನಾನು ಮುಂದಿನ ಸಭೆಯನ್ನು ಮಾಡಿ ಅದನ್ನು ತೀರ್ಮಾನ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಇದು ಹೆದ್ದಾರಿ ಟೋಲಲ್ಲೂ ಹಾಗೆ ಅವರದ್ದು ಟಾಯ್ಲೆಟ್ ಇದ್ದು ವ್ಯವಸ್ಥೆ ಸರಿ ಇಲ್ಲ, ಆಂಬುಲೆನ್ಸ್ ಇರುವುದಿಲ್ಲ, ಮತ್ತೆ ಯಾವುದು ಸ್ಕ್ರೈನ್ ಇರುವುದಿಲ್ಲ, ಅಲ್ಲಿ ಯಾವುದು ಇರುವುದಿಲ್ಲ. ಜನರ ಹತ್ರ ಟೋಲ್ ಮಾತ್ರ ವಸೂಲು ಮಾಡ್ತಾರೆ. ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಗಾಡಿ ಅವರು 10 ನಿಮಿಷ 20 ನಿಮಿಷ ಟೋಲ್ ಕಾಯ್ಬೇಕಾಗ್ತದೆ. ಅವರದ್ದು ಕಂಪ್ಯೂಟರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಹಾಗೆಲ್ಲ ಸರ್ಕಾರದ ಕಾನೂನೇ ಇದೆ. 3 ನಿಮಿಷಕ್ಕೆ ಅಲ್ಲಿ ನಿಂತ್ರೆ ಮತ್ತೆ ಟೋಲ್ ಕಟ್ಟುವಂತಿಲ್ಲ. ಇದಕ್ಕೆಲ್ಲ ಯಾರು ಕಾನೂನು ಪ್ರಕಾರ ಕೆಲಸ ಮಾಡುವುದಿಲ್ಲ. ಹೆದ್ದಾರಿಯವರು ಸರಿಯಾಗಿ ಇದು ಮಾಡ್ಬೇಕು, ಅದು ಮಾಡುವುದಿಲ್ಲ. ಮತ್ತೆ ಒಳಗಿನ ರಸ್ತೆ ಟೋಲ್ ತೆಗಿತಾರೆ. ರಸ್ತೆ ಎಲ್ಲ ಹೊಂಡ ಬಿದ್ದಿದೆ. ಮತ್ತೆ ಟೋಲಿಗೆ ಈ ತರ ತೊಂದರೆ ಮಾಡಿದ್ರೆ, ಊರಿನ ಜನರಿಗೆ ತೊಂದರೆ ಮಾಡಿದ್ರೆ ನಾವು ಮುಂದಿನ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ಟೋಲ್ ತಡೆ ಮಾಡ್ತೇವೆ ನಾವು. ಈ ಟೋಲ್ ತಡೆ ಮಾಡಿ ನಾವು ಬದಿಯ ರೋಡಲ್ಲಿ ನಾವು ಮಾಡಿದ್ದು ಇದು ಅದರಲ್ಲಿ ನಾವು ಗಾಡಿ ಕಳಿಸುವಂತ ಪ್ರಾರಂಭಿಸ್ತೇವೆ.